ಆ ಕಡೆಯಿಂದ ಒಂದು ಹೇಗೆ ಕ್ವಿಕ್ 5 ಇಂಗ್ರೀಡಿಯೆಂಟ್ಸ್ ತಗೊಂಡು ಒಂದು ಸಾಂಬಾರು ಮಾಡೋದು, ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಹೇಳ್ತೇನೆ ನೋಡಿ. ಇದು ಖಾರದ ಪುಡಿ, ರವೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ತಗೊಳ್ಬೇಕು. ಇದು ನಂದು ಪ್ರಿಮಿಕ್ಸ್ ಮಸಾಲ ತಗೊಂಡಿದ್ದೇನೆ, ಕಾಂದ ಲಸುನಿದು ಮಸಾಲ ತಗೊಂಡಿದ್ದೇನೆ. ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಇಡಬೇಕು. ಈ ರೀತಿ ನೋಡಿ, ಬೇಯಿಸ್ಲಿಕ್ಕೆ ಇಟ್ಟ ಮೇಲೆ 5 ನಿಮಿಷ ಬೇಯಿಸ್ಲಿಕ್ಕೆ ಇಟ್ಟ ಮೇಲೆ ಇದಕ್ಕೆ ಹುಳಿದ್ದು ನೀರು ಹಾಕಬೇಕು ನೋಡಿ. ಈ ಥರ ಬೇಗ ಹಾಕಬೇಡಿ, ಇದು ಬೇಯೋದಿಲ್ಲ. ಇದು ಜಜ್ಕೊಂಡ ಲಸುನನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡಿ, ಕೆಂಪಗೆ ಫ್ರೈ ಮಾಡಿಕೊಂಡು ಆಮೇಲೆ 2 ನೀರುಳ್ಳಿ ತಗೊಂಡಿದ್ದೇನೆ, ಸಣ್ಣಗೆ ಹೆಚ್ಕೊಂಡು ಇದನ್ನು ಕೂಡ ಕೆಂಪಗೆ ಮಾಡಿ. ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ ನಾನು ನೋಡಿ, ಒಂದು 3 ಸ್ಪೂನು ಕೊಕೊನಟ್ ಆಯಿಲ್ ತಗೊಂಡು ಇದರಲ್ಲಿ ಎಲ್ಲ ಫ್ರೈ ಮಾಡಿದ್ದೇನೆ. ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರವೆನೂ ಹಾಕಿ ನೋಡಿ, ರವೆನೂ 1.5 ಸ್ಪೂನು ರವೆ ತಗೊಂಡಿದ್ದೆ, ಇಲ್ಲಾಂದರೆ ಅಕ್ಕಿ ರವೆನೂ ತೊಗೊಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಪ್ರಿಮಿಕ್ಸ್ ರೆಡಿ ಆದಮೇಲೆ ಬೆಂದಿದೆ ನೋಡಿ ಸೌತೆಕಾಯಿ. ಇದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪಗೆ ಬೇಕೋ ತೆಳ್ಳಗೆ ಬೇಕೋ ಅದಕ್ಕೆ ನೋಡಿಕೊಂಡು ಇದನ್ನು ನೀರು ಹಾಕ್ಕೊಂಡು ನೋಡಿಕೊಂಡು, ಇದು ಇಡ್ಲಿ ಮತ್ತು ದೋಸೆಗೆಲ್ಲ ಚೆನ್ನಾಗಿ ಬರುತ್ತೆ, ಮತ್ತು ವೈಟ್ ರೈಸ್ಗೆ ಕೂಡ ಒಳ್ಳೆಯದು ಸಾಂಬಾರು. ರೆಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.